ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಇವತ್ತು ಗ್ರಾಮ ಆಡಳಿತಾಧಿಕಾರಿಯ 2ನೇ ಪತ್ರಿಕೆ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ನಾನು 1ನೇ ಪತ್ರಿಕೆದು ಡಿಸ್ಕಸ್ ಮಾಡಿದ್ದೀನಿ. ಇವತ್ತು 2ನೇ ಪತ್ರಿಕೆ ಸ್ನೇಹಿತರೆ. ಯಾರೆಲ್ಲ 1ನೇ ಅಂದರೆ ಸಾಮಾನ್ಯ ಜ್ಞಾನದ ಪತ್ರಿಕೆಯ ಒಂದು ಅರ್ಹತೆ ಉಳ್ಳುವ ಅಭ್ಯರ್ಥಿಗಳು ನೋಡಿ ಸ್ನೇಹಿತರೆ, ಯಾಕಂದರೆ ಸಾಮಾನ್ಯ ಜ್ಞಾನದ ಸಬ್ಜೆಕ್ಟು ಏನೇನಿರುತ್ತೆ ಅಂತ ಎಲ್ಲ ಸವಿವರವಾಗಿ ಹೇಳಿದ್ದೀನಿ. ಅದೇ ರೀತಿ ಗ್ರಾಮ ಆಡಳಿತ ಅಧಿಕಾರಿ ಆಗಬೇಕಾದ್ರೆ 2ನೇ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಈ ಪತ್ರಿಕೆಯಲ್ಲಿ ನೀವು 80ಕ್ಕಿಂತ ಅಧಿಕ ಮಾಡಿದಾಗ ಮಾತ್ರ ಗ್ರಾಮ ಆಡಳಿತ ಅಧಿಕಾರಿಯಾಗಿ ನೀವು ನಿಮ್ಮ ಯಾವ ಜಿಲ್ಲೆ ಹಾಕಿರ್ತೀರಿ ಆ ಜಿಲ್ಲೆಯಲ್ಲಿ ನೀವು ಗ್ರಾಮ ಆಡಳಿತ ಅಧಿಕಾರಿಯಾಗಿ ನೇಮಕಗೊಳ್ಳುತ್ತೀರಿ. ಯಾಕಪ್ಪ ಅಂದರೆ ಈ ಪತ್ರಿಕೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳು ಇರ್ತವೆ ಸ್ನೇಹಿತರೆ. ಒಂದನೇದಾಗಿ ಇಲ್ಲಿ ನೋಡಿ, ಪತ್ರಿಕೆ 2 ಗ್ರಾಮ ಆಡಳಿತ ಅಧಿಕಾರಿ ಕುರಿತು ವಿಷಯ ಸಬ್ಜೆಕ್ಟ್ ಇದೆ. ಒಟ್ಟು ಪ್ರಶ್ನೆಗಳಿರ್ತಾವೆ ಮತ್ತು ಗರಿಷ್ಠ ಅಂಕಗಳು ಮತ್ತು ಅವಧಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ಒಂದನೇದಾಗಿ 3 ಡಿವೈಡ್ ಆಗಿ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳು ಇರ್ತವೆ ಸ್ನೇಹಿತರೆ. ಒಂದನೇದಾಗಿ ಸಾಮಾನ್ಯ ಕನ್ನಡ ಅಂದರೆ ಜನರಲ್ ಕನ್ನಡ, ಅದೇ ರೀತಿ ಸಾಮಾನ್ಯ ಜನರಲ್ ಇಂಗ್ಲೀಷ್ ಇರ್ತದೆ ಸ್ನೇಹಿತರೆ. ಅದೇ ರೀತಿ ಕಂಪ್ಯೂಟರ್. ಈ 3 ಸಬ್ಜೆಕ್ಟ್ಗಳ ಕೂಡಿ 100 ಮಾರ್ಕ್ಸಿನ ಒಂದು ಪತ್ರಿಕೆ ಅಂದರೆ ಒಟ್ಟಾರೆಯಾಗಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 100 ಪ್ರಶ್ನೆಗಳಿರ್ತವೆ ಸ್ನೇಹಿತರೆ. ಗರಿಷ್ಠ ಅಂಕಗಳು ಸಹ 100 ಅಂಕಗಳು ಇರ್ತವೆ ಸ್ನೇಹಿತರೆ. ಒಂದು ಪ್ರಶ್ನೆಗೆ 1 ಅಂಕ, ಒಟ್ಟಾರೆಯಾಗಿ 100 ಅಂಕಗಳ ಒಂದು ಪತ್ರಿಕೆ ಇರ್ತದೆ ಸ್ನೇಹಿತರೆ. ಅದರ ಜೊತೆ ಅವಧಿ ಎಷ್ಟಿರ್ತಪ್ಪ ಅಂದರೆ 2 ಗಂಟೆ ಸಮಯದ ಅವಧಿ ಇರ್ತದ. ಇಲ್ಲಿ ನೋಡಿ, ಈ ಸಾಮಾನ್ಯ ಕನ್ನಡ ಎಷ್ಟು ಪ್ರಶ್ನೆಗಳ ಇರ್ತವಂತ ಗೊತ್ತಿರಲ್ಲ ಸ್ನೇಹಿತರೆ. ಯಾಕಂದರೆ ಇತ್ತೀಚಿನ ಒಂದು ಯಾರೆಲ್ಲ PUC ಎಲ್ಲ ಮುಗಿಸಿರ್ತೀರಿ ಮತ್ತು ಅವರಿಗೆಲ್ಲ ಯಾವ ರೀತಿ ನೋಡಿ ಅವ್ರು ಕೊಟ್ಟಿಲ್ಲ ಸಾಮಾನ್ಯ ಕನ್ನಡ ಎಷ್ಟತ್ತೆ, ಸಾಮಾನ್ಯ ಇಂಗ್ಲೀಷ್ ಎಷ್ಟತ್ತೆ, ಕಂಪ್ಯೂಟರ್ ಜ್ಞಾನ ಎಷ್ಟತ್ತೆ ಅಂತ. ಇಲ್ಲಿ ನೋಡಿ, ಸಾಮಾನ್ಯ ಕನ್ನಡ ಬಂದ್ಬಿಟ್ಟು 35 ಇರ್ತವೆ ಸ್ನೇಹಿತರೆ. 35 ಅಂದರೆ 35 ಅಂಕಗಳು ಸಾಮಾನ್ಯ ಕನ್ನಡ. ಅದೇ ರೀತಿ ಸಾಮಾನ್ಯ ಇಂಗ್ಲೀಷ್ ಸಹ 35 ಇರ್ತವೆ ಸ್ನೇಹಿತರೆ. ಅದರ ಜೊತೆ ಕಂಪ್ಯೂಟರ್ 30 ಅಂಕಗಳ ಒಂದು ಪ್ರಶ್ನೆಗಳಾಗಿರ್ತವ. ಒಟ್ಟಾರೆಯಾಗಿ ಟೋಟಲು 100 ಪ್ರಶ್ನೆಗಳ ಇರ್ತವೆ ಸ್ನೇಹಿತರೆ. ಒಟ್ಟಾರೆಯಾಗಿ 100 ಗರಿಷ್ಠ ಅಂಕಗಳಂದರೆ 100 ಅಂಕಗಳಾಗಿರ್ತವ. ಈ 3 ಸಬ್ಜೆಕ್ಟ್ ಕೂಡಿ 100 ಅಂಕಗಳಾಗಿರ್ತವೆ ಸ್ನೇಹಿತರೆ. ಇಲ್ಲಿ ನೋಡಿ, ಸಾಮಾನ್ಯ ಕನ್ನಡದಲ್ಲಿ ಕನ್ನಡ ವ್ಯಾಕರಣ, ಅದರ ಜೊತೆಗೆ ಸಾಹಿತ್ಯ ಬರ್ತದೆ ಸ್ನೇಹಿತರೆ. ಸಾಹಿತ್ಯದ ಜೊತೆಗೆ ಕರ್ನಾಟಕದ ಕುರಿತು 1-2 ಕ್ವಶನ್ ಸಹ ಕೇಳ್ಬೋದು. ಅಂದರೆ ಕದಂಬರ ಮನೆತನ ಆಗಿರ್ಬೋದು, ಅತಿ ದೀರ್ಘ ಮನೆತನ ಯಾವುದು ಮತ್ತು ಸಾಂಸ್ಕೃತಿಕ ಯಾವುದು, ಜನರಲ್ ಕನ್ನಡ ಸಹ ಇದರಲ್ಲಿ ಸಾಮಾನ್ಯ ಕನ್ನಡ ಅಂದರೆ ಜನರಲ್ ಕನ್ನಡ ಸಹ ಕೇಳ್ತಾರೆ ಸ್ನೇಹಿತರೆ. ಕರ್ನಾಟಕದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಯಾರು, ಈ ರೀತಿ ಸಹ ಕನ್ನಡದಲ್ಲಿ ಕೇಳುವ ಚಾನ್ಸಸ್ ಇರ್ತದೆ. ಅದೇ ರೀತಿ ಸಾಮಾನ್ಯ ಇಂಗ್ಲೀಷ್ನಲ್ಲಿ ವೆಕ್ಯಾಬ್ಲರಿ, ಅದೇ ರೀತಿ ಆರ್ಟಿಕಲ್ಸ್ ಆಗಿರ್ಬೋದು, ಪ್ರಿಪೋಸಿಷನ್ ಆಗಿರ್ಬೋದು, ಟೆನ್ಸ್ ಆಗಿರ್ಬೋದು, ಅದರ ಜೊತೆ ಪ್ಯಾಸೇಜ್ ಆಗಿರ್ಬೋದು, ಇನ್ನು ಮತ್ತು ನನಗೆ ಸಿಫೆಕ್ಸ್ ಕೇಳ್ತಾರೆ ಸ್ನೇಹಿತರೆ. ಅದು ಸಹ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಒಟ್ಟಾರೆಯಾಗಿ ಇಲ್ಲಿ ಸಹ 35 ಅಂಕಗಳಿರ್ತವೆ ಸ್ನೇಹಿತರೆ. ಫಿಲ್ ಇನ್ ದ ಬ್ಲ್ಯಾಂಕ್ ಸಹ ಇಲ್ಲಿ ಸಾಮಾನ್ಯ ಇಂಗ್ಲೀಷ್ನಲ್ಲಿ ನೀವು ಕಾಣಬಹುದು. ಅದೇ ರೀತಿ ಕಂಪ್ಯೂಟರ್ ಜ್ಞಾನದಲ್ಲಿ ನೀವು ಸಾಮಾನ್ಯವಾಗಿ ಇಲ್ಲೆಲ್ಲ ಕಂಪ್ಯೂಟರ್ನ ಒಂದು ಕುರಿತು ಕೇಳ್ತಾರೆ ಸ್ನೇಹಿತರೆ. MCQ ರೂಪದಲ್ಲಿ ಇರ್ತವೆ. ಸಾಮಾನ್ಯ ಕನ್ನಡ ಸಹ MCQನೇ, ಸಾಮಾನ್ಯ ಇಂಗ್ಲೀಷ್ ಸಹ MCQ, ಕಂಪ್ಯೂಟರ್ ಜ್ಞಾನ ಸಹ MCQ ಆಗಿರ್ತದೆ. ಅದಕ್ಕಾಗಿ ಸಂಪೂರ್ಣವಾಗಿ ಕಂಪ್ಯೂಟರ್ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಇದರ ಕುರಿತು ಯಾವ ಬುಕ್ಸ್ಗಳು ಓದಬೇಕು ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ನ ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬ್ ಅದು ನಮಗೆ ಸ್ಫೂರ್ತಿದಾಯಕವಾಗಿರ್ತದೆ. ಯಾಕಂದರೆ ಮುಂದಿನ ಒಂದು ತರಗತಿಗಳು ಮಾಡಬಾರ್ದಾ ಅಂತ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಚೆನ್ನಾಗಿ ನಮಗೆ ಒಂದು ಬೆಂಬಲ ಕೊಟ್ಟಿದ್ದಾರೆ, ನಾನು ಮುಂದಿನ ಒಂದು ಕಮ್ಯುನಿಕೇಷನ್ ಪೇಪರ್ ತೊಗೊಳ್ಬೇಕಂತ ಅಂದುಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ನೋಡಿ, ಇಲ್ಲಿ ಮತ್ತು ಅದೇ ರೀತಿ ಒಂದು ಸೂಚನೆ ಸಹ ಇದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸಲೇಬೇಕು, ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ಅನರ್ಹರಾಗಿರುತ್ತಾರೆ. ಇಲ್ಲಿ ನೋಡಿ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಇಲ್ಲಿ ನಿಮಗೆ 200 ಮಾರ್ಕ್ಸಿನ 200 ಅಂಕಗಳ ಪ್ರಶ್ನೆ ಇರ್ತದೆ ಸ್ನೇಹಿತರೆ. ಅಂದರೆ 200 ಅಂಕಗಳ ಪ್ರಶ್ನೆ ಇರ್ತಾ. 200 ಅಂಕಗಳಿಗೆ ನೀವೇನು ನೋಡಬೇಕಪ್ಪ ಅಂದರೆ 35% ಅಂದರೆ ಏನಪ್ಪ ಅಂದರೆ ನೀವು ಏನು ತೊಗೋಬೇಕಪ್ಪ ಅಂದರೆ 70 ಅಂಕಗಳು ತೊಗೋಬೇಕು ಸ್ನೇಹಿತರೆ. 200ಕ್ಕೆ 70 ಅಂಕಗಳು ತೊಗೊಂಡಿದಾಗ ಮಾತ್ರ ನೀವೇನಪ್ಪ ಅಂದರೆ ಈ ವಿಲೇಜ್ ಅಕೌಂಟ್ ಅರ್ಹತೆಯನ್ನು ಪಡೆದಿರ್ತೀರ ಅಂತ ಹೇಳ್ತೀವಿ ಸ್ನೇಹಿತರೆ. ಒಂದು ವೇಳೆ ನೀವು 70ಕ್ಕಿಂತ ಒಳಗಡೆ ತೊಗೊಂಡ್ರೆ ನೀವು ಏನಾಗ್ತೀರಾ, ಅನರ್ಹರಾಗಿರ್ತೀರ ಸ್ನೇಹಿತರೆ. ಅದಕ್ಕಾಗಿ ನೋಡಿ, ಒಂದು ಒಳ್ಳೆಯ ಅವಕಾಶ ಇದೆ.
ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ PUC ಮುಗಿಸಿ ಅದರ ಜೊತೆಗೆ PUC ತಸ್ಮನ ಒಂದು ಕ್ವಾಲಿಫಿಕೇಷನ್ ಮುಗಿದ್ರೂ ಸಹ ಇದರಲ್ಲಿ ಹಾಕ್ಬೋದು. ಯಾರೆಲ್ಲ ಅರ್ಹತೆ ಹೊಂದಿರಿ ಎಲ್ಲರೂ ಬೇಗ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆ ನಿಮ್ಮ ಸ್ನೇಹಿತರನ್ನ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಯಾವ್ಯಾವ ಪುಸ್ತಕ ಓದಬೇಕು, ಕನ್ನಡ ಯಾವ್ದು ಓದಬೇಕು, ಸಾಮಾನ್ಯ ಇಂಗ್ಲೀಷ್ ಯಾವ್ದು ಓದಬೇಕು ಮತ್ತು ಕಂಪ್ಯೂಟರ್ ಯಾವ್ದು ಓದಬೇಕಂತ ಸವಿವರವಾಗಿ ಮಾಹಿತಿ ಕೊಡ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು.